ಇದು ಭಾರತದ ಹೊಸ ಸಂಸತ್ ಭವನ. ಇದನ್ನು 971 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ. 12 ಫುಟ್ಬಾಲ್ ಸ್ಟೇಡಿಯಂಗಳು ಒಟ್ಟಿಗೆ ಸೇರಿಸಿದ್ರೆ ಅಷ್ಟು ಬೃಹದಾಕಾರದಲ್ಲಿ ಇದರ ಗಾತ್ರ ಇದೆ. ಬನ್ನಿ ಈ ಹೊಸ ಸಂಸತ್ ಭವನದ ರಚನೆಯನ್ನ 3D ಮುಖಾಂತರ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಇದರ ಶೇಪ್ ಟ್ರಯಾಂಗಲ್ ನಲ್ಲಿದೆ. ಇದರಲ್ಲಿ 3 ಕಾರ್ನರ್ಗಳಿದೆ. 3 ಸೆರೆಮೋನಿಯಲ್ ಎಂಟ್ರಿ ಇದ್ದು ಅವುಗಳನ್ನೇ ಜ್ಞಾನ, ಶಕ್ತಿ ಮತ್ತು ಕರ್ಮ ಎಂದು ನಾವು ಕರಿತೇವೆ. ಇಲ್ಲಿ ಪ್ರೆಸಿಡೆಂಟ್ ಮತ್ತು ಇನ್ನಿತರ ಗಣ್ಯರಿಗೆ ಮಾತ್ರ ಅವಕಾಶ. ಅದನ್ನು ಹೊರತುಪಡಿಸಿ ಉಳಿದವರಿಗೆ 6 ಎಂಟ್ರಿಗಳಿದೆ. ಅವುಗಳೆಂದರೆ ಗಜ, ಅಶ್ವ, ಗರುಡ, ಮಕರ, ಶಾರ್ದೂಲ ಮತ್ತು ಹಂಸ. ಪಾರ್ಲಿಮೆಂಟ್ನಲ್ಲಿ 3 ಮನೆಗಳಿವೆ. ಮೊದಲನೇ ಮನೆ ಲೋಕಸಭೆ ಅಂತ ಹೇಳಿ, ಕೆಳಮನೆ ಅಂತ ಕೂಡ ಕರಿತೀವಿ. ಇಲ್ಲಿ 888 ಸೀಟಿಂಗ್ ಕೆಪಾಸಿಟಿ ಇದೆ. ಇದರ ವಿನ್ಯಾಸವನ್ನ ರಾಷ್ಟ್ರಪಕ್ಷಿ ನವಿಲ್ನಿಂದ ಇನ್ಸ್ಪೈರ್ ಆಗಿ ತೆಗೆದುಕೊಳ್ಳಲಾಗಿದೆ. ಹಾಗಾಗಿ ಇದರ ಬಣ್ಣ ಬ್ಲೂ ಅಂಡ್ ಗ್ರೀನ್ ನಲ್ಲಿದೆ. ಹಾಗೆ ಮತ್ತೊಂದು ಮನೆ ಅಂತ ಹೇಳಿದ್ರೆ ಅದು ರಾಜ್ಯಸಭೆ. ಇಲ್ಲಿ 384 ಜನರ ಸಿಟ್ಟಿಂಗ್ ಕೆಪಾಸಿಟಿ ಇದೆ. ಇದರ ವಿನ್ಯಾಸವನ್ನ ರಾಷ್ಟ್ರ ಪುಷ್ಪವಾಗಿರುವ ಲೋಟಸ್ ನಿಂದ ಪಡೆದುಕೊಳ್ಳಲಾಗಿರುವುದರಿಂದ ಇದರ ಬಣ್ಣ ರೆಡ್ ಆಗಿದೆ. ಹಾಗೆ ಥರ್ಡ್ ಪಾರ್ಟ್ ಬಂದ್ಬಿಟ್ಟು ಸೆಂಟ್ರಲ್ ಲಾಂಗ್ ಕೋರ್ಟ್ ಯಾರ್ಡ್ ನಲ್ಲಿ ಇಂಡಿಯನ್ ನ್ಯಾಷನಲ್ ಟ್ರೀ ಅಂದ್ರೆ ಆಲದ ಮರ ಇದೆ. ಇಲ್ಲಿ ಎಂಪಿ ಮತ್ತು ಅವುಗಳ ಜೊತೆಗೆ ಸ್ಪೆಷಲ್ ಪರ್ಸನ್ ಮಾತ್ರ ಅಲೋ ಇರುತ್ತೆ. ಈ 3 ಪಾರ್ಟ್ಗಳ ಮಧ್ಯದಲ್ಲಿ ಕಾನ್ಸ್ಟಿಟ್ಯೂಷನಲ್ ಹಾಲ್ ಗ್ಯಾಲರಿ ಇದೆ. ಇಲ್ಲಿ ಎಂಪಿಗಳಿಗೆ ರೀಡಿಂಗ್ ರೂಮ್ ಹಾಗೆ ಮಿನಿಸ್ಟರ್ಗಳಿಗೆ ಆಫೀಸ್ ಕೂಡ ತೆರೆಯಲಾಗಿದೆ. ಇದಿಷ್ಟು ನಮ್ಮ ಸಂಸತ್ ಭವನದ ವಿಶೇಷತೆಗಳು ಅಂತ ಹೇಳ್ಬೋದಾಗಿದೆ.